ಶಲೋಮ್, ಸಮಾಧಾನವು, ಸಂತೋಷವು, ಕೃಪೆಯು ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಈ ಮುಂಚಾನೆ ಪರಾತ್ಪರನಾದ ದೇವರು ನಮಗೆ ಕುರುಬನಾಗಿದ್ದಾನೆ. ಕೀರ್ತನೆ 23ನೇ ಕೀರ್ತನೆ 1ನೇ ವಚನದಲ್ಲಿ ಈ ರೀತಿ ಬರೆದಿದೆ, ಕರ್ತನು ನನಗೆ ಕುರುಬನು, ಕೊರತೆ ಪಡೆನು. ದೇವರು, ಆ ಪರಾತ್ಪರನು, ಸರ್ವಶಕ್ತನು, ಜೀವಸ್ವರೂಪನಾದಂಥ ದೇವರು ನಮಗೆ ಒಳ್ಳೆಯ ಕುರುಬನಾಗಿದ್ದಾನೆ. ಆ ಒಳ್ಳೆಯ ಕುರುಬನು ಅತಿ ಶ್ರೇಷ್ಠನಾದ ದೇವರು. ನಾವು ಆತನ ಕುರಿಗಳು, ಆತನ ಹಿಂದೆ ಹಿಂಬಾಲಿಸುವಂಥ ಅದ್ಭುತವಾದ ಕುರಿಗಳು. ಆತನು ನಮಗೆ ಕುರುಬನಾಗಿರುವುದರಿಂದ ಕೊರತೆ ಇಲ್ಲ. ಆತನು ಕುರುಬನಾಗಿ ನಮ್ಮನ್ನು ಮುನ್ನಡೆಸ್ತಾನೆ. ಆತನು ಕುರುಬನಾಗಿ ನಮ್ಮನ್ನು ಕಾಯ್ತಾನೆ. ಆತ ನಮಗೆ ಕುರುಬನಾಗಿ ದಾರಿ ತೋರಿಸ್ತಾನೆ. ಆತನು ಈ ದಿನ ಕುರುಬನಾಗಿದ್ದಾನೆ. ನಾನು ಕೆಲವು ಸಂಗತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಕುರುಬನಾಗಿರುವುದರಿಂದ ಆತನು ನಮ್ಮನ್ನು ಮುನ್ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ. ಎಲ್ಲ ವಿಧಾನವಾದಂಥ ತೊಂದರೆಗಳಿಂದ ಬಿಡಿಸಿ ದೇವರ ಕಾಯುವಿಕೆಯಲ್ಲಿ ನಮ್ಮ ನಡೆಸುವಂಥವನಾಗಿದ್ದಾನೆ. ಕುರುಬನು ನಮ್ಮನ್ನು ಕಾಪಾಡುವುದಕ್ಕಾಗಿದ್ದಾನೆ. ಕುರುಬನು ನಮ್ಮನ್ನು ಕಾಯುತ್ತಾ ಮುನ್ನಡೆಸ್ತಾನೆ. ಎಲ್ಲ ತೊಂದರೆಗಳಿಂದ, ಎಲ್ಲ ಸಂಕಟಗಳಿಂದ, ಎಲ್ಲ ಶ್ರಮೆಗಳಿಂದ ಕಾಪಾಡ್ತಾನೆ. ಯಾವ ರೀತಿ ಕುರುಬ ಅಡವಿಯಲ್ಲಿ ಎಲ್ಲ ಕ್ರೂರ ಮೃಗಗಳಿಂದ ಕುರಿಗಳನ್ನ ಕಾಪಾಡ್ತಾನೋ, ಅದೇ ರೀತಿ ದೇವರು ನಮ್ಮನ್ನು ಕಾಪಾಡುವಂಥವನಾಗಿದ್ದಾನೆ. ಆತನು ಕಾಪಾಡುವುದಕ್ಕೆ ಶಕ್ತನು. ಆತನು ನಮಗೆ ಕುರುಬನಾಗಿದ್ದಾನೆ. ಆ ಕುರುಬನಾಗಿರುವುದರಿಂದ ಆತನು ನಮ್ಮನ್ನು ಹಸಿರುಗಾವಲುಗಳಲ್ಲಿ ನಡೆಸುವವನಾಗಿದ್ದಾನೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಈ ದಿನ ನಿನ್ನ ಜೀವಿತದಲ್ಲಿ ಎಲ್ಲಿಯಾದರೂ ಸಂಕಟ, ಶ್ರಮೆ, ದುಃಖವಿರುವುದಾದರೆ ಆ ಸರ್ವಾಧಿಪತಿಯಾದಂಥ ದೇವರು ನಿನಗೆ ವಿಶ್ರಾಂತಿಕರವಾದ ನೀರುಗಳ ಬಳಿಗೂ ಆತನು ಹಸಿರುಗಾವಲಿನ ಬಳಿಗೂ ನಡೆಸುವಂಥವನಾಗಿದ್ದಾನೆ. ನಿನ್ನ ಕೊರತೆಗಳಿಂದ ಬಿಡಿಸಿ, ನಿನ್ನನ್ನು ಸಂಕಟಗಳಿಂದ ಬಿಡಿಸಿ, ಶ್ರಮೆಗಳಿಂದ ಬಿಡಿಸಿ, ನಿನ್ನನ್ನು ವಿಶ್ರಾಂತಿಕರವಾದ ನೀರುಗಳ ಬಳಿಗೆ, ಅಂದರೆ ಸಮಾಧಾನಕರವಾದಂಥ ಜೀವಿತಕ್ಕೆ, ಆಶೀರ್ವಾದಕರವಾದಂಥ ಜೀವಿತಕ್ಕೆ ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ಹಸಿರುಗಾವಲಿನಲ್ಲಿ ನಿನ್ನನ್ನು ತಂಗಿಸ್ತಾನೆ. ಕೊರತೆಗಳಿಂದ ಬಿಡಿಸಿ ಸಮೃದ್ಧಿಯ ಕಡೆಗೆ, ವೇದನೆಗಳಿಂದ ಬಿಡಿಸಿ ಸಂತೋಷದ ಕಡೆಗೆ, ಕಣ್ಣೀರೆಂಬಂಥ ಬರಡು ಭೂಮಿಯಿಂದ ಬಿಡಿಸಿ ಹರ್ಷವಸ್ತ್ರವನ್ನು ಧಾರಣೆ ಮಾಡಿಸೋದ್ರ ಕಡೆಗೆ ನಿನ್ನ ನಡೆಸ್ತಾನೆ. ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೀತಾ ಇದೆಯಾ? ಇವತ್ತು ನಿನ್ನ ಜೀವಿತ ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೀತಾ ಇದೆಯಾ? ಸಹೋದರಿ, ಸಹೋದರ, ಭಯಪಡಬೇಡ. ಕಾರ್ಗತ್ತಲಿನ ಕಣಿವೆಯಲ್ಲಿ ಆತನು ನಿನಗೆ ಬೆಳಕಾಗಿದ್ದಾನೆ. ಆತನು ನಿನ್ನನ್ನು ಬೆಳಕಾಗಿ ನಡೆಸುವಂಥ ದೇವರಾಗಿದ್ದಾನೆ. ನಿನಗೆ ಮಾರ್ಗದರ್ಶಕನಾಗಿದ್ದಾನೆ. ಕತ್ತಲೆಯಲ್ಲಿ ಎಲ್ಲಿ ಹೋಗ್ಬೇಕೆಂಬುದಾಗಿ ಗೊತ್ತಿಲ್ಲದೆ ಪರದಾಡ್ತಾ ಇದೆಯಾ? ಮುಂದಿನ ಜೀವಿತ ಹೇಗಪ್ಪ ಎಂಬುದಾಗಿ ಪರದಾಡ್ತಾ ಇದೆಯಾ? ಮುಂದಿನ ಭವಿಷ್ಯ ಹೇಗಪ್ಪ ಎಂಬುದಾಗಿ ಚಿಂತಿಸ್ತಾ ಇದೆಯಾ? ಮಕ್ಕಳ ಭವಿಷ್ಯ ಏನಪ್ಪ ಅಂತ ಚಿಂತಿಸ್ತಾ ಇದೆಯಾ? ಹೆಂಡತಿಯ ಆರೋಗ್ಯ ಹೇಗಪ್ಪ ಅಂತ ಚಿಂತಿಸ್ತಾ ಇದೆಯಾ? ಕಾರ್ಗತ್ತಲಿನಲ್ಲಿ ಜೀವಿಸ್ತಾ ಇದೆಯಾ? ಕಾರ್ಗತ್ತಲಿನಲ್ಲಿ ಬದುಕ್ತಾ ಇದೆಯಾ? ಭಯಪಡಬೇಡ. ಕಾರ್ಗತ್ತಲಿನ ಕಣಿವೆಯಲ್ಲಿ ನೀನು ನಡೀತಾ ಇದ್ರೆ ದೇವರು ನಿನಗೆ ಬೆಳಕಾಗಿ ಮುನ್ನಡೆಸುವಂಥವನಾಗಿದ್ದಾನೆ. ಆತನೇ ನಿನಗೆ ಬೆಳಕು. ಆತನು ನಿನಗೆ ಪ್ರಕಾಶವನ್ನು ಕೊಟ್ಟು ನಡೀಬೇಕಾದ ದಾರಿ ಏನೆಂಬುದಾಗಿ ತೋರಿಸ್ತಾನೆ. ಮಾಡಬೇಕಾದ ಕಾರ್ಯ ಏನೆಂಬುದಾಗಿ ಪ್ರಕಾಶಪಡಿಸ್ತಾನೆ. ಮುಂದೆ ಹೇಗೆ ಹೋಗ್ಬೇಕೆಂಬುದಾಗಿ ದಾರಿ ತೋರಿಸ್ತಾನೆ. ಅದು ಆ ಕುರುಬನ ಕೆಲಸ. ಭಯಪಡಬೇಡ. ಆ ಕುರುಬನು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಂಡು ನಡೆಸುವಂಥ ದೇವರಾಗಿದ್ದಾನೆ. ಆತನು ಕಾರ್ಗತ್ತಲ ಕಣಿವೆಯಲ್ಲಿ ನಡೆಯುವಂಥ ನಿನ್ನನ್ನು ತನ್ನ ಹಸ್ತದಲ್ಲಿ ಹಿಡಿದು ಮುನ್ನಡೆಸುವಂಥವನಾಗಿದ್ದಾನೆ. ತಪ್ಪಿ ಹೋಗ್ಬಿಟ್ಟಿದೆಯಾ? ಎಲ್ಲೋ ತಪ್ಪಿ ಹೋಗಿದೆಯಾ? ಕಷ್ಟಗಳಿಂದ ಸಿಲುಕಿ, ದುಃಖಗಳಿಂದ ಒದ್ದಾಡಿ, ಕಣ್ಣೀರಿನ ಜೀವಿತದಲ್ಲಿ ಜೀವಿಸ್ತಾ ಕಳೆದು ಹೋಗ್ಬಿಟ್ಟಿದೆಯಾ? ದೇವರ ಮಹಿಮೆಯಿಂದ ಕಳೆದು ಹೋಗ್ಬಿಟ್ಟಿದೆಯಾ? ದೇವರ ಪ್ರಸನ್ನತೆಯಿಂದ ದೂರ ಹೋಗಿದೆಯಾ? ಪ್ರಾರ್ಥನೆಯಿಂದ ದೂರ ಹೋಗಿದೆಯಾ? ಕಳೆದು ಹೋದ ನಿನ್ನನ್ನು ಹೆಗಲ ಮೇಲೆ ಹೊರುವಂಥ ದೇವರನ್ನು ಆತನು. ಕಳೆದು ಹೋದ ನಿನ್ನನ್ನು ಅದೇ ರೀತಿ ಬಿಟ್ಟು ಬಿಡದೆ ನಿನ್ನನ್ನು ಹುಡುಕಿ ರಕ್ಷಿಸುವಂಥ ದೇವರು, ನಿನ್ನನ್ನು ಹುಡುಕಿ ಸಂರಕ್ಷಿಸುವಂಥ ದೇವರು, ನಿನ್ನನ್ನು ಹುಡುಕಿ ಅದ್ಭುತ ಮಾಡುವಂಥ ದೇವರು, ನಿನ್ನನ್ನು ಹುಡುಕಿ ನಿನ್ನನ್ನು ಉತ್ತಮ ಸ್ಥಿತಿಗೆ ತರುವಂಥ ದೇವರು ಆ ಕುರುಬನಾಗಿದ್ದಾನೆ. ಆ ಕುರುಬನು ನಿನ್ನನ್ನು ತನ್ನ ಹೆಗಲ ಮೇಲೆ ಹೊತ್ತು ನಡೆಸ್ತಾನೆ. ಭಯಪಡಬೇಡ, ಚಿಂತಿಸಬೇಡ. ಪ್ರಿಯ ದೇವರ ಮಕ್ಕಳೇ, ಆ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತವಾದಂಥ ದೇವರಾಗಿದ್ದಾನೆ. ಮಹಿಮೆಯುಳ್ಳ ದೇವರಾಗಿದ್ದಾನೆ. ಆತನ ದೊಣ್ಣೆಯು, ಆತನ ಕೋಲು ನಿನಗೆ ಧೈರ್ಯ ಕೊಡುತ್ತದೆ. ಭಯಪಡಬೇಡ. ಇವತ್ತು ನಿನ್ನ ಜೀವಿತದಲ್ಲಿ ದೇವರ ಆ ದೊಣ್ಣೆಯ ಕೋಲು ಏನು ತೋರಿಸ್ತದಂದ್ರೆ, ಗಾಡ್ ವಿಲ್ ಕಂಫರ್ಟ್ ಯು. ಇವತ್ತಿನ ದಿನ ನೊಂದು ಹೋಗಿದೆಯಾ? ಈ ದಿನ ನಿನ್ನ ಜೀವಿತದಲ್ಲಿ ನೊಂದು
ಬೆಂದು ಹೋಗಿದೆಯಾ? ಜೀವಮಾನವೆಲ್ಲ ಬರೀ ಕಣ್ಣೀರೇ, ಜೀವಮಾನವೆಲ್ಲ ಬರೀ ವೇದನೆ, ಜೀವಮಾನವೆಲ್ಲ ಬರೀ ಸಂಕಟಗಳೇ, ಕಣ್ಣೀರು ಸುರಿಸಿ ಸುರಿಸಿ ವೇದನೆ ಪಟ್ಟಿದೆಯಾ? ದೇವರು ನಿನ್ನನ್ನು ಸಂತೈಸುವಂತವನಾಗಿದ್ದಾರೆ. ತಾಯಿ ತನ್ನ ಮಗುವನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ಕರ್ತನು ನಿನ್ನನ್ನು ಸಂತೈಸುವಂತವನಾಗಿದ್ದಾನೆ. ಭಯಪಡಬೇಡ. ನೀನು ಎಂಥ ಪರಿಸ್ಥಿತಿಯಲ್ಲೇ ಈ ದಿನ ಇರು, ನಿನ್ನನ್ನು ದೇವರು ಸಂತೈಸುವಂತವನಾಗಿದ್ದಾನೆ. ದೇವರ ಕೃಪೆ ನಿನ್ನನ್ನು ಸಂತೈಸುವಂತದ್ದಾಗಿದೆ. ಆತನ ಹಸ್ತ ನಿನ್ನನ್ನು ಸಂತೈಸಿ ಬಲಪಡಿಸಿ ಶಕ್ತಿಗೊಳಿಸಿ ಮುನ್ನಡೆಸ್ತದೆ. ಸೋತು ಹೋಗಿದೆಯಾ? ಕುಟುಂಬ ಜೀವಿತದಲ್ಲಿ ಸೋತು ಹೋಗಿದೆಯಾ? ಯಾವುದರ ವಿಷಯದಲ್ಲಿ ಸೋತು ನಿಂತಿದೆ? ಯಾವುದರ ವಿಷಯದಲ್ಲಿ ಆದರಣೆ ಸಿಗದೆ, ಯಾವುದರ ವಿಷಯದಲ್ಲಿ ನಿನಗೆ ಆದರಣೆಯೇ ಸಿಗದೆ ಕಣ್ಣೀರಿನಿಂದ ಅಳ್ತಾ ಇದ್ದೆ? ಭಯಪಡಬೇಡ. ದೇವರು ನಿನ್ನನ್ನು ಸಂತೈಸ್ತಾನೆ. ದೇವರು ಸಕಲ ವಿಧಾನಗಳಲ್ಲಿ ನಿನ್ನ ಸಂತೈಸುವಂತವನಾಗಿದ್ದಾನೆ. ಆತನು ಸಂತೈಸುವಂತ ತಾಯಿ ಸಕಲ ವಿಧಾನಗಳಲ್ಲಿ ನಿನ್ನನ್ನು ಸಂತೈಸಿ ಬಲಪಡಿಸಿ ಶಕ್ತಿಗಳಿಸಿ ನಿನ್ನನ್ನು ಮುನ್ನಡೆಸ್ತದೆ. ಮಾತ್ರವಲ್ಲದೆ ನೀನು ನನ್ನ ತಲೆಗೆ ತೈಲವನ್ನು ಹಚ್ಚಿ, ದೇವರು ನಿನ್ನ ತಲೆಗೆ ತೈಲ ಹಚ್ಚುವುದು ಮಾತ್ರವಲ್ಲ, ನಿನ್ನ ಅದ್ಭುತವಾದಂಥ ಜೀವಿತ, ಅತಿಶಯವಾದಂಥ ಜೀವಿತಕ್ಕೆ ಆತ ನಡೆಸುವಂಥವನಾಗಿದ್ದಾನೆ. ದೇವರು ನಿನ್ನ ತಲೆಗೆ ತೈಲವನ್ನು ಹಚ್ಚುವಂಥವನಾಗಿದ್ದಾನೆ. ಅದರ ಅರ್ಥ ದೇವರ ಫೇವರ್ ನಿನ್ನ ಮೇಲೆ ಬರಲಿಕ್ಕಿದೆ, ದೇವರ ದಯೆ ನಿನ್ನ ಮೇಲೆ ಬರಲಿಕ್ಕಿದೆ, ದೇವರ ಕಾರುಣ್ಯ ನಿನ್ನ ಮೇಲೆ ಬರಲಿಕ್ಕಿದೆ. ಅವತ್ತು ಆಯಶ್ವೆ ರೋಷನ ದೃಷ್ಟಿಯಲ್ಲಿ ಎಸ್ತೇರಳಿಗೆ ದಯೆ ಸಿಕ್ಕಿದ ಹಾಗೆ, ಎಸ್ತೇರಳಿಗೆ ದಯೆ ದೊರಕಿದ ಹಾಗೆ, ಎಸ್ತೇರಳಿಗೆ ಕೃಪೆ ಸಿಕ್ಕಿದ ಹಾಗೆ, ಎಸ್ತೇರಳಿಗೆ ಸ್ಥಾನಮಾನ ಸಿಕ್ಕಿದ ಹಾಗೆ ನಿನ್ನ ಜೀವಿತದಲ್ಲಿ ಕೂಡ ದೇವರು ಉತ್ತಮವಾದ ದಯೆಯನ್ನು ತೋರಿಸಿ, ಕರುಣೆಯನ್ನು ತೋರಿಸಿ, ಅಭಿಷೇಕವನ್ನು ತೋರಿಸಿ, ಕೃಪೆಯ ಮಹಿಮೆಯಿಂದ ತುಂಬಿಸಿ ನಿನ್ನ ನಡೆಸುವಂಥವನಾಗಿದ್ದಾನೆ. ಆತನು ನಿನ್ನ ಕೃಪೆಯ ಮಹಿಮೆಯ ಸ್ಥಾನಕ್ಕೆ ನಿನ್ನ ನಡೆಸುವಂಥವನಾಗಿದ್ದಾನೆ. ಭಯಪಡಬೇಡ. ಮಾತ್ರವಲ್ಲದೆ ದೇವರು ನಿನ್ನ ತಲೆಗೆ ತೈಲವನ್ನು ಹಚ್ಚುವುದು ಮಾತ್ರವಲ್ಲ, ನಿನ್ನ 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 ಜೀವಿತದಲ್ಲಿ ಅದ್ಭುತವಾದಂಥ ಅತಿಶಯವಾದಂಥ ನಡೆಸುವಿಕೆ ನಿನ್ನ ಜೀವಿತದಲ್ಲಿದೆ. ದೇವರ ಮಹಿಮೆ ನಿನ್ನ ಜೀವಿತದಲ್ಲಿದೆ. ಮಾತ್ರವಲ್ಲದೆ ನಿನ್ನ ಪಾತ್ರೆಯು ತುಂಬಿ ಹೊರಸೂಸುವುದು, ನಿನ್ನ ಪಾತ್ರೆ ತುಂಬಿ ಹೊರಸೂಸುವುದು. ದೇವರ ಅಬಂಡೆನ್ಸ್ ಮಿರಾಕಲ್ಸ್, ದೇವರ ಸಮೃದ್ಧಿಕರವಾದಂಥ ಜೀವಿತ, ಅತಿಶಯವಾದಂಥ ಜೀವಿತ, ಪರಾತ್ಪರನಾದ ದೇವರು ನಿನ್ನ ಪಾತ್ರೆಯು ತುಂಬಿ ಹೊರಸೂಸುವಂತೆ ಮಾಡ್ತಾನೆ. ನಿನ್ನ ಪಾತ್ರೆ ತುಂಬಿ ಹೊರಸೂಸ್ತಾ ಇಲ್ವಾ? ದೇವರ ಆಶೀರ್ವಾದವನ್ನ ನೀನು ಪೂರ್ಣ ಅನುಭವಿಸಲಿಕ್ಕೆ ಆಗ್ತಾ ಇಲ್ವಾ? ತುಂಬಿ ಹೊರಸೂಸಲಿಕ್ಕೆ ಆಗ್ತಾ ಇಲ್ವಾ? ಕೈ ಕಟ್ಟಲ್ಪಟ್ಟ ಆಗಿದೆಯಾ? ಯಾವುದನ್ನೂ ಸಮೃದ್ಧಿಯಾಗಿ ಅನುಭವಿಸಲಿಕ್ಕೆ ಆಗ್ತಾ ಇಲ್ವಾ? ಭಯಪಡಬೇಡ. ದೇವರು ನಿನಗೆ ನಿನ್ನ ಪಾತ್ರ ತುಂಬಿ ಹೊರಸೂಸುವಂತೆ ಮಾಡಿ ಸಮೃದ್ಧಿಕರವಾದ ಜೀವಿತಕ್ಕೆ ತಂದು ನೀನು ಅನೇಕರಿಗೆ ಆಶೀರ್ವಾದವಾಗಿ, ಇನ್ನು ಅನೇಕ ಜನಾಂಗಗಳಿಗೆ ಆಶೀರ್ವಾದವಾಗಿ, ನಿನ್ನ ಊರಿಗೆ ಆಶೀರ್ವಾದವಾಗಿ, ನಿನ್ನ ಸಂಬಂಧಿಕರಿಗೆ ಆಶೀರ್ವಾದವಾಗಿ ಕರ್ತನು ಮಾರ್ಪಡಿಸ್ತಾನೆ. ಭಯಪಡಬೇಡ. ದೇವರು ನಿನ್ನನ್ನು ತುಂಬಿ ಹೊರಸೂಸುವಂಥ ಜೀವಿತಕ್ಕೆ ನಡೆಸುವಂಥವನಾಗಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಆತನು ಬೆಳಕಾಗಿದ್ದಾನೆ, ಅತಿಶಯವಾಗಿದ್ದಾನೆ. ನಿನ್ನನ್ನು ಮುನ್ನಡೆಸ್ತಾನೆ, ನಿನ್ನ ಕೃಪೆಯ ಕಡೆಗೆ ನಡೆಸ್ತಾನೆ. ಮಾತ್ರವಲ್ಲದೆ ಶುಭವೂ ಕೃಪೆಯು ನಿನ್ನನ್ನು ಹಿಂಬಾಲಿಸುವವು. ಸದಾಕಾಲ ನೀನು ದೇವರ ಮನೆಯಲ್ಲಿ ವಾಸಿಸುವೆ. ದೇವರ ಮನೆಯಿಂದ ದೂರ ಇದೆಯಾ? ಕಷ್ಟಗಳಿಗೆ ಸಿಲುಕಿ, ಸಂಕಟಗಳಿಗೆ ಸಿಲುಕಿ, ಪಾಪಗಳಿಗೆ ಸಿಲುಕಿ, ಶೋಧನೆಗಳಿಗೆ ಸಿಲುಕಿ, ಸ್ವಭಾವಗಳು ತಪ್ಪಾಗಿರುವಂಥ ಸ್ವಭಾವಗಳಿಗೆ ಸಿಲುಕಿ ದೇವರ ಸಮ್ಮುಖದಿಂದ ದೂರ ಹೋಗ್ಬಿಟ್ಟಿದೆಯಾ? ದೇವರು ತನ್ನ ಸಾನ್ನಿಧ್ಯಕ್ಕೆ ನಿನ್ನ ನಡೆಸ್ತಾನೆ. ದೇವರು ಆತನ ಕೃಪಾತಿಶಯಕ್ಕೆ ನಿನ್ನ ನಡೆಸ್ತಾನೆ. ಆತನ ಸಮ್ಮುಖಕ್ಕೆ ನಿನ್ನ ನಡೆಸ್ತಾನೆ. ಆತನ ಪಾದಕ್ಕೆ ನಿನ್ನ ನಡೆಸ್ತಾನೆ. ನೀನು ಮಾಡಬೇಕಾಗಿದ್ದಿಷ್ಟೇ, ಆ ಕುರುಬನಿಗೆ ವಿಧೇಯನಾಗು. ನಿನ್ನ ಕುರುಬನಿಗೆ ವಿಧೇಯನಾಗು. ನಿನ್ನ ಕುರುಬನ ಸ್ವರಕ್ಕೆ ಕಿವಿಗಳು. ನಾನೇ ನಿಜವಾದ ಕುರುಬನು, ನೀವು ನನ್ನ ಕುರಿಗಳು. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುವವು. ಸೈತಾನನ ಕಿವಿಗೊಡಬೇಡ. ಸೈತಾನನು ನಿನ್ನನ್ನು ನೀನು ಪಾಪಿ, ನೀನು ದ್ರೋಹಿ, ನೀನು ಅಪರಾಧಿ, ನಿನ್ನ ದೇವರು ನಿನ್ನ ಇಷ್ಟಪಡೋದಿಲ್ಲ, ನಿನ್ನ ದೇವರು ನಿನ್ನನ್ನು ಪ್ರೀತಿಸೋದಿಲ್ಲ, ನಿನ್ನ ದೇವರನ್ನ ಕೈ ಬಿಟ್ಟಿದ್ದಾನೆ, ನಿನ್ನ ದೇವರಿಗೆ ನೀನು ಇಷ್ಟ ಇಲ್ಲ, ನೀನು ಅಪರಾಧಿ ಎಂಬ ನಿರ್ಣಯವನ್ನು ಸೈತಾನ್ ತೋರಿಸಿ ನಿನ್ನನ್ನು
ಮೂಲೆ ಗುಂಪಾಗಿ ಮಾಡಿದ್ದಾನೆ. ಆದರೆ ದೇವರ ಹಾಗಲ್ಲ. ಆತನು ಒಳ್ಳೆ ಕುರುಬನು. ಆತ ನಿನ್ನ ಹುಡುಕ್ತಾ ಇದ್ದಾನೆ. ಆತ ನಿನಗಾಗಿ ಆತೋರಿತಾ ಇದ್ದಾನೆ. ಆತ ನಿನಗಾಗಿ ನೋಡ್ತಾ ಇದ್ದಾನೆ. ಆತ ನಿನ್ನನ್ನೇ ಬಯಸ್ತಾ ಇದ್ದಾನೆ. ಬರ್ತೀಯ ಆತನ ಬಳಿಗೆ, ಆತನ ಸ್ವರಕ್ಕೆ ಕಿವಿಗೊಟ್ಟು ಓಡ್ ಬರ್ತೀಯ, ಆತನ ಸ್ವರಕ್ಕೆ ಕಿವಿಗೊಟ್ಟು ಆತನ ಪ್ರೀತಿಸ್ತೀಯ. ಆತನ ಸಮ್ಮುಖಕ್ಕೆ ಬರೋದಾದ್ರೆ ಆತ ನಿನಗೆ ಕುರುಬನಾಗಿ ನನ್ನ ಮೇಲಿಲ್ಲದಂಥ ಎಲ್ಲಾ ಸಂಗತಿಗಳನ್ನ ಜೀವಿತದಲ್ಲಿ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸಿ ನಡೆಸ್ತಾನೆ. ಗಾಡ್ ಬ್ಲೆಸ್ ಯು.